ಇವತ್ತಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಏನು ಆಗ್ಬೋದು? ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ನಿಮ್ಗೆ ಏನು ಅನಿಸ್ತಿದೆ? ಇಂಡಿಯಾ ಗೆಲ್ಲುತ್ತೆ ಆಬ್ವಿಯಸ್ಲಿ. ಅಂದರೆ ನಾವು ಪಾಕಿಸ್ತಾನ ಮೇಲೆ ಆಡಬೇಕಾದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತೀವಿ, ಸ್ವಲ್ಪ ಜಾಸ್ತಿನೇ ಒಳಗಡೆ ಆಡಲೇಬೇಕು, ಇವತ್ತು ನಾವು ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಡಿಯಾ ಆಬ್ವಿಯಸ್ಲಿ ಗೆಲ್ತಾರೆ. ಕ್ಯಾಪ್ಟನ್ಸಿ ಯಾರದೇ ಇರಲಿ ನಾವು ಗೆಲ್ತೀವಿ. ಆ್ಯಂಡ್ ಬ್ಯಾಟಿಂಗನ್ನು ನೋಡೋದಾದರೆ ಇಂಡಿಯಾ ಏನು ಪ್ಲಸ್ ಇದೆ, ಪಾಕಿಸ್ತಾನ ನೋಡಿದ್ರೆ ಏನು ಮೈನಸ್ ಇದೆ? ಯಾವ್ದು ನಮ್ಮ ಇಂಡಿಯಾಗೆ ಪ್ಲಸ್ ಆಗ್ಬೋದು ಇವತ್ತು? ಇಲ್ಲ, ಬೋತ್ ಟೀಮ್ಸ್ ಬ್ಯಾಟಿಂಗ್ ಬಂದಾಗ ಯಾರು ಮೈನಸ್ ಏನಿಲ್ಲ, ಬಟ್ ಯಾರು ಜಾಸ್ತಿ ಪಾಸಿಟಿವ್ ಆಗಾಡ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಮ್ಯಾಚಲ್ಲಿ. ಮತ್ತು ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ T20 ಪ್ರಾಕ್ಟೀಸ್ ಮಾಡಿರೋದ್ರಿಂದ ಗೆಲ್ತಾರೆ ಆಬ್ವಿಯಸ್ಲಿ. ನಮ್ಮ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಮತ್ತು ನಮ್ಮ ಬ್ಯಾಟಿಂಗಲ್ಲಿರೋರು ಎಲ್ಲರೂ ಫಾರ್ಮಲ್ಲೇ ಇದ್ದಾರೆ, ಸೊ ಗೆಲ್ತೀವಿ. ಸೊ ಹಾಗಾದರೆ ಇತಿಹಾಸ ಏನಾದರೂ ಸೃಷ್ಟಿ ಮಾಡುತ್ತೆ ಭಾರತ ಇವತ್ತು ರಣರೋಚಕವಾಗಿ ವರ್ಲ್ಡ್ ಕಪ್ಪಲ್ಲಿ ಅಂತ ಅನ್ಸುತ್ತಾ? ಇತಿಹಾಸ ಎಷ್ಟು ಮಟ್ಟಕ್ಕೆ ಸೃಷ್ಟಿ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ, ಕ್ಯಾಪ್ಟನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಯಾಪ್ಟನ್ಸಿ ಮಾಡ್ತಿರೋರು ಒಬ್ಬರು ಮುಂಚೆ ಇರೋ ಕ್ಯಾಪ್ಟನ್ನ ನೋಡಿ ಕಲಿತು ಏನಾದರೂ ಮಾಡೋದಿದ್ರೆ, ಯಾಕಂದರೆ ಅವ್ರ ಕೆಳಗಡೆ ಆಡಿರೋದ್ರಿಂದ, ಸೊ ಅವರ ಪ್ರಕಾರ ಆಡಿದ್ರೆ, ಧೋನಿ ಅವ್ರ ಪ್ರಕಾರ ಅವ್ರ ಗೈಡೆನ್ಸ್ ಏನಾದರೂ ತಗೊಂಡು ಏನಾದರೂ ಮಾಡೋದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಳೆ ಕ್ಯಾಪ್ಟನ್ಸ್ ಮಾತು ಕೇಳಿ ಆಡಿದ್ರೆ ಆಫ್ಕೋರ್ಸ್ ಇಂಡಿಯಾ ಗೆಲ್ಲುತ್ತೆ ಮತ್ತೆ ಈ ಸಲ. ನಿಮ್ಗೆ ಯಾಕೆ ಹಂಗೆ ಅನಿಸ್ತಾ ಇದೆ ಕ್ಯಾಪ್ಟನ್ಸಿ ರಿಲೇಟೆಡ್ ಆಗಿ? ಕ್ಯಾಪ್ಟನ್ಸಿ ಟೀಮ್ ಎಷ್ಟೇ ಚೆನ್ನಾಗಿದ್ರು ಒಬ್ಬ ಅಲ್ಲಿ ಟೀಮಲ್ಲಿ ಯಾರೇ ಒಬ್ಬೊಬ್ಬರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಇವ್ರು ಬಾಲಿಂಗ್ ಚೆನ್ನಾಗಿ ಮಾಡ್ತಾರೆ, ಬಟ್ ಎಲ್ಲಂದ್ರೆ ಅಲ್ಲಿ ಬಾಲಿಂಗ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ಅದನ್ನು ಪರ್ಫೆಕ್ಟ್ ಫಾರ್ಮ್ಯಾಟ್ ಇರಬೇಕು, ಇಲ್ಲಿ ಇವರೇ ಆಡಬೇಕು ಅಂತ. ಅದನ್ನು ಮಾಡೋನು ಕ್ಯಾಪ್ಟನ್. ಆ ಕ್ಯಾಪ್ಟನ್ ಏನು ಸ್ಟ್ರಾಟಜಿ ಮಾಡ್ಕೊಂಡು ಹೋಗಿರ್ತಾರೆ ಅದ್ರ ಪ್ರಕಾರ ಒಂದು ಟೀಮ್ ಗೆಲ್ಲುತ್ತೆ. ಸೊ ಕ್ಯಾಪ್ಟನ್ಸಿ ಟೋಟಲಿ ಇಂಪಾರ್ಟೆಂಟ್ ಅಷ್ಟೇ. ಸೊ ಗೆಲ್ತಾರೆ. ಇವತ್ತು ಮ್ಯಾಚ್ ಅಲ್ಲಿ ಯಾರು ಟಾಸ್ ಗೆಲ್ತಾರೆ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಇದೆ, ಅವ್ರದ್ದೇ ಆಟ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇವತ್ತು ನಿಮ್ಗೇನು ಅನ್ಸುತ್ತೆ? ಸರ್, ಫಸ್ಟ್ ಆಫ್ ಆಲು ತಂದೆನೇ, ಮಕ್ಕಳೇ. ಏನಂತಂದರೆ ತಂದೆ ಆದವನು ಎಲ್ಲ ಆಟ ಆಡೇ ತಂದೆ ಆಗೋದು. ಸೊ ಇಂಥವ್ರನ್ನೆಲ್ಲ ನೋಡ್ಕೊಂಡು ಬಂದಿರ್ತಾರೆ ನಮ್ಮ ಭಾರತ. ಆ್ಯಕ್ಚುಲಿ ನೀವು ಒಂದು ಈಗ ಗಮನಿಸ್ಬೋದು, ಈಗ ನೋಡಿದರೆ USA ಮ್ಯಾಚಲ್ಲೇ ನಮ್ಮ ಕರ್ನಾಟಕದವ್ರು ಒಬ್ಬರು ಇದ್ದಾರೆ, ಕೆಂಟಗಿ ಅಂತ ಸ್ಪಿನ್ನರು, 3 ವಿಕೆಟ್ಸ್ ತೊಗೊಂಡಿದ್ದಾರೆ ಅವ್ರ ಮೇಲೆ. ಹಾಗೆ ನಮ್ಮ ಇಂಡಿಯಾದವರು ಒಬ್ಬ ಪ್ಲೇಯರ್ ಇದ್ದಾರೆ, ಅವರು ಫೈನಲ್ ಓವರಲ್ಲಿ ಪವರ್ ಪ್ಲೇಯಲ್ಲಿ ಆಡಿಸ್ಕೊಂಡು ಸೂಪರ್ ಓವರಲ್ಲಿ ಗೆದ್ದಿದ್ದಾರೆ. ಜಸ್ಟ್ ಒಬ್ಬ ಕನ್ನಡಿಗ ಒಬ್ಬ ಭಾರತದವ್ರು ಇಟ್ಕೊಂಡು ಪಾಕಿಸ್ತಾನ ಹೊಡೆದಿರ್ಬೇಕಾರೆ ಇನ್ನು ಎಂಟೈರ್ ನಾವು ಭಾರತ ಇರೋರು ಅವ್ರನ್ನ ಆರಾಮಾಗಿ ಹೊಡಿತೀವಿ. ಮತ್ತು ಈಗ ನಮ್ಮಲ್ಲಿ ನೋಡ್ಕೊಬತ್ತಿರೋದಂದರೆ IPL ಎಲ್ಲರೂ ತುಂಬ ಫಾರ್ಮಲ್ಲಿದ್ದಾರೆ, ಎಲ್ಲ ಪ್ಲೇಯರ್ಸ್ಗಳು ಫಾರ್ಮಲ್ಲಿದ್ದಾರೆ, ಅವ್ರಿಗೆ ಹೆಂಗಿದೆ ಗೊತ್ತು. ಮತ್ತು ಆ್ಯಸ್ ಪರ್ UHK ಪಿಚ್ ಎಲ್ಲ ತುಂಬ ಗೊತ್ತಿದೆ. ಇಲ್ಲೇನಾಗುತ್ತೆ ಅಂದರೆ ಟಾಸ್ ಯಾರು ಗೆಲ್ತಾರೆ ಅದು ಮೇನ್ ಆಗುತ್ತೆ, ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಬಟ್ ಈಗಿರೋ ಸಿಚುವೇಶನ್ ನೋಡ್ತು ಅಂದರೆ ನಮ್ಮ ಇಂಡಿಯಾ ಪ್ಲೇಯರ್ಸ್ಗಳು ಚೆನ್ನಾಗಿದ್ದಾರೆ. ಈಗ ತಾನೇ ಒಂದು IPL ಸೀಸನ್ ಮುಗಿಸ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಏನಂತಂದರೆ ಅವ್ರಿಗೆಲ್ಲರಿಗೂ ಫಾರ್ಮಲ್ ಟಚ್ಚಲ್ಲಿದ್ದಾರೆ, ಮತ್ತು ಯಾವ ಪ್ಲೇಯರ್ ಹೇಗಿದ್ದಾರೆ ಅಂತೆಲ್ಲ ಗೊತ್ತು. ಇನ್ನು ಪಾಕಿಸ್ತಾನದವ್ರು ಲೆಕ್ಕನೇ ಇಲ್ಲ ಸರ್. ಅವ್ರೇನೇ ಇತ್ತು ಅಂದರೆ ಅವ್ರ ಲೀಗಲ್ಲಿ ಅಷ್ಟೇ ನಮ್ಮ ಹತ್ರ ಆಡಬೇಕಂದ್ರೆ ಅವ್ರು ಫೈನಲ್ಲಿ 6ಕ್ಕೆ 36 ಇದ್ದರೂ ಓಡಿಸ್ಕೋತಾರೆ ಸರ್. 6ಕ್ಕೆ 6 ಇದ್ರೂ ನಾವು ಆಡಿಸ್ಕೋತೀವಿ ಸರ್. ಆ ಕಾನ್ಫಿಡೆಂಟ್ ಇದೆ. ಇವತ್ತು ಎಷ್ಟೇ ಆಯಿತು ಅಂದರೂ ನಮ್ಮ ಇಂಡಿಯಾ ಟಾಸರ್ ಆಗಲಿ ಬ್ಯಾಟಿಂಗ್ ಆಗಲಿ ನಮ್ಗೆ ಗೆಲ್ಲೋದೇ ನಮ್ಮ ಇಂಡಿಯಾನೇ. ನಮ್ಮ ಇಂಡಿಯಾ ಬಿಟ್ಟಿಲ್ಲ ಸರ್. ಏನೀಗಂದರೆ ದೇಶಾಭಿಮಾನ ಅಂತಲ್ಲ, ನಮ್ಮ ಫಾರ್ಮ್ ಹಂಗಿದೆ. ಈಗ ನೋಡಿ ಈ ಸತಿ ಅವರು ಹತ್ತಿರಕ್ಕೆ ಟಚ್ಗೂ ಬರೋಲ್ಲ. ಎಲ್ರಿಗೂ ಇವತ್ತು ನೋಡೋರ್ಗೆ ಮ್ಯಾಚ್ಗೆ ಬೇಜಾರಾಗುತ್ತೆ, ಅಯ್ಯೋ ಇಷ್ಟೊಂದು ಈಸಿಯಾಗಿ ಗೆದ್ದುಬಿಟ್ವಲ್ಲ ಅಂತ. ಅಷ್ಟು ಇದು ಬರಲ್ಲ ನೋಡಿ, ಫೈಟು ಬರಲ್ಲ ನನ್ನ ಪ್ರಕಾರ. ಓಕೆ, ಕಿಂಗ್ ಕೊಹ್ಲಿಯವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ಬೋದು? ಮತ್ತೊಂದು ಯಾಕಂತಂದರೆ ಇತಿಹಾಸವನ್ನು ಸೃಷ್ಟಿಸಿದಂಥವ್ರು ಇವತ್ತಿನ ಮ್ಯಾಚಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಒಬ್ಬರು ಕ್ರಿಕೆಟ್ ಫ್ಯಾನ್ ಆಗಿ? ಸರ್, ಪಾಕಿಸ್ತಾನವ್ರಿಗೆ ನಮ್ಮ ಕಿಂಗ್ ಕೊಹ್ಲಿನೇ ತಂದೆ ಮೇಯ್ನ್ ಹೇಳ್ಬೇಕಂತಂದರೆ ಅವ್ರಿಗೆಲ್ಲ. ಏನಕ್ಕೆ ಕೊಹ್ಲಿನೇ ಅವ್ರ ಮೇಲೆ ಚೆನ್ನಾಗಿ ಆಡೋದು ಪಾಕಿಸ್ತಾನದವ್ರ ಮೇಲೆ. ಇವತ್ತು ಅವ್ರದ್ದೇ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ಮೇಯ್ನು. ಅವ್ರಿಗಿಂತ ಬೌಲರ್ಸ್ಗಳದ್ದು ಇವತ್ತು ಕೊಡುಗೆ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಏನೋ ಪಾಕಿಸ್ತಾನ ಬ್ಯಾಟಿಂಗ್ ತೊಗೋತು ಅಂದರೆ ಆನ್ ಆ್ಯಂಡ್ ಅವರೇಜ್ 130 ಒಳಗೆಲ್ಲ ಆಲ್ಔಟ್ ಆಗೋಗ್ತಾರೆ. ನಮ್ಮವ್ರು ಆರಾಮಾಗಿ ಬೀಟ್ ಮಾಡ್ತಾರೆ ಸರ್, ಅದಂತೂ ಖಂಡಿತ. ಇವತ್ತಿರೋ ಪಿಚ್ ಲೆಕ್ಕ ಎಲ್ಲ ಯಾಕಂದರೆ ಸ್ಕೋರ್ 150 ಮೇಲೆ ಹೋಗೋಲ್ಲ ಬೋತ್ ಸೈಡ್ ಆದರೂ. ಬಟ್ ಆದರೆ ಇವತ್ತು ನಮ್ಮ ಇಂಡಿಯಾ ಚೆನ್ನಾಗಿ ಆಡ್ತಾರೆ. ನಮಗೇನಪ್ಪ ಅಂದರೆ ಇಂಡಿಯಾ ಗ್ಯಾರಂಟಿ ಗೆಲ್ತಾರೆ ಸರ್. ಗೆಲ್ತಾರೆ. ಗೆದ್ದೇ ಗೆಲ್ಲೋದಲ್ಲ, ಈ ಸತಿ ವರ್ಲ್ಡ್ ಕಪ್ಪು ನಮ್ಮ ಇಂಡಿಯಾದೇ ಆಗುತ್ತೆ ಸರ್. ಖಂಡಿತ ಇಂಡಿಯಾ ಇವತ್ತು ಖಂಡಿತವಾಗ್ಲೂ ಪಾಕಿಸ್ತಾನ ಮೇಲೆ ಗೆಲ್ಲುತ್ತೆ. ಮತ್ತು ಇವತ್ತಿನ ಅವ್ರ ಟೀಮ್ ಏನು ಫಾರ್ಮ್ ಆಗಿದೆ, ಮತ್ತು IPLನಲ್ಲಿ ಯಾರ್ಯಾರು ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ದಾರೆ, ಸೊ ಅವ್ರು ಖಂಡಿತವಾಗ್ಲೂ ಈ ಟೀಮಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಡಿಯಾ ಖಂಡಿತ ವಿನ್ ಆಗಲೇಬೇಕು. ಆ್ಯಂಡ್ ಇನ್ನೊಂದು ಕಡೆ ಪಾಕಿಸ್ತಾನ ಕ್ರಿಕೆಟ್ ಟೀಮ್ಗೆ ಏನಿದೆ, ಬಂದೂಕನ್ನು ಹಿಡಿದು ಮಿಲಿಟ್ರಿಯಿಂದ ಟ್ರೈನಿಂಗ್ ಎಲ್ಲ ತೊಗೊಂಡು ಈ ಸಲ ಗೆಲ್ತೀವಿ ಅನ್ನೋ ಜೋಶಲ್ಲೆಲ್ಲ ಬಂದಿದ್ದಾರೆ. ಏನು ಅನ್ಸುತ್ತೆ ನಿಮಗೆ? ಏನೇ ಆದರೂ ಸರ್, ನಮ್ಮ ಟೀಮ್ ಮೇಲೆ ಅಷ್ಟು ಪಾಕಿಸ್ತಾನ ನೀವೇ ನೋಡಿದ್ರೆ ಹೈ ವೋಲ್ಟೇಜ್ ಮ್ಯಾಚಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ನಮ್ಮ ಇಂಡಿಯಾ ಅಷ್ಟು ಲೂಸ್ ಬಿಟ್ಕೊಡಲ್ಲ ಪಾಕಿಸ್ತಾನ ಮೇಲೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ. ಸೊ ಇವತ್ತು ನಮ್ಮ ಝುರಿಚಲ್ಲೂ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಸೊ ನಾವು ಇಂಡಿಯಾ ಪಾಕಿಸ್ತಾನ ಥರನೇ ಅಷ್ಟು ಜೋಶಲ್ಲಿ ಆಡ್ತಾ ಇದ್ದೀವಿ. ಸೊ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವತ್ತಿನ ಕ್ರಿಕೆಟ್ ಕದನಕ್ಕೆ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಇವತ್ತಿನ ಮ್ಯಾಚ್ ಮೇಲೆ ಯಾವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ನಿಮಗಿದೆ? ನನ್ನ ಪ್ರಕಾರ ಇವತ್ತು ವಿರಾಟ್ ಆ್ಯಸ್ ಯೂಶುವಲ್ ಆಡ್ತಾರೆ. ಈಸ್ ದ ಕಿಂಗ್ ಆಫ್ ಪಾಕಿಸ್ತಾನ್ ಆ್ಯಸ್ ಫಾರ್ ಆಸ್ ಐ ಬಿಲೀವ್.
ಅವರು ಆಡೇ ಆಡ್ತಾರೆ. ನಮ್ಗೆ ನಂಬಿಕೆ ಇದೆ ವಿರಾಟ್ ಮೇಲೆ. ವೀಕೆ ಇಂಡಿಯಾ ಗೆಲ್ತಾರೆ ಇವತ್ತು. ಗೆದ್ದೇ ಗೆಲ್ತಾರೆ ಅಂತಿದ್ದೀರಾ. ಏನು ಪಾಕಿಸ್ತಾನ್ ಟೀಮ್ ಕೂಡ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿತ್ತು. ಇದ್ರ ಬಗ್ಗೆ ಇವತ್ತಿನ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ಬೋದು? ಟಫ್ ಫೈಟ್ ಕೊಡ್ತಾರಾ? ಡೆಫಿನೆಟ್ಲಿ ಟಫ್ ಫೈಟ್ ಕೊಡ್ತಾರೆ. ಬಿಕಾಸ್ ಪಿಚ್ಚು ತುಂಬ ಟಫ್ ಪಿಚ್ ಇದೆ ನ್ಯೂಯಾರ್ಕ್ದು. ಸೊ ನೋಡಬೇಕು. ಇಂಡಿಯಾ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಲಾಸ್ಟ್ ಮ್ಯಾಚಲ್ಲಿ. ಬಟ್ ಪಾಕಿಸ್ತಾನ್ ಕಂಪೇರ್ ಮಾಡಿದ್ರೆ ಎಸ್, ಇಂಡಿಯಾ ಹ್ಯಾಸ್ ಅ ಅಪ್ಪರ್ ಹ್ಯಾಂಡ್. ಸೊ ಲೆಟ್ ಸಿ ಹೌ ಇಟ್ ಗೋಸ್. ಹೋಪ್ಫುಲಿ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಮೋಸ್ಟ್ ಆಫ್ ದ ಟೀಮ್ಸ್ಗೆ USA ಪಿಚ್ ಎಲ್ಲ ಎಲ್ಲರಿಗೂ ಹೊಸದೇ. ಸೊ ಅದು ನ್ಯೂಟ್ರಲ್ ಆಗಿರುತ್ತೆ. ಬಟ್ ಗೇಮ್ನ ಪ್ರಮೋಟ್ ಮಾಡೋ ಹೊಸರಲ್ಲಿ USAಗೆ ಹೋಗಿದ್ರಿಂದ ಮ್ಯಾಚ್ ಯಾವುದು ಕ್ಲೋಸ್ ಮ್ಯಾಚ್ ಯಾವುದೂ ಇಲ್ಲ, ಎಲ್ಲ ಒನ್ ಸೈಡ್ ಮ್ಯಾಚ್ ಆಗ್ತಿದೆ. ಎಂಟರ್ಟೈನ್ಮೆಂಟ್ ವೈಸು ಈ ಸತಿ ಡೌನ್ ಇದೆ ಸ್ವಲ್ಪ. ಈ ಮ್ಯಾಚ್ ಅದನ್ನು ಆ ಟ್ರೆಂಡ್ನ ರಿವರ್ಸ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪಾಕಿಸ್ತಾನ ತುಂಬ ಒಳ್ಳೆ ಫೈಟ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಯೂಶಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಂದರೆ ಒಂದು ಕ್ರಿಕೆಟ್ಗಿಂತ ಹೆಚ್ಚಾಗಿ ಅದೊಂದು ವಾರ್ ಇದ್ದಂಗೆ, ಆ ಸ್ಪಿರಿಟ್ ಹಂಗಿರುತ್ತೆ ಅಂತ. ಇವತ್ತು ಅಂಥದ್ದೇ ಒಂದು ಸ್ಪಿರಿಟನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ? ಒಂದು 10 years ಬ್ಯಾಕ್ ಇದ್ದಿದ್ದು ಕ್ರೇಜ್ ಇವಾಗಿಲ್ಲ, ಅಷ್ಟೊಂದು ರೈವಲ್ರಿ ಇಲ್ಲ ಈಗ. ಬಟ್ ನೋಡೋಣ, ಕ್ಲೋಸ್ ಫೈಟ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಕ್ರಿಕೆಟ್ ಕ್ರೇಜ್ ಕಡಿಮೆ ಆಗ್ತಾ ಇದೆ ಅಥವಾ IPLಗಳಿಂದ ಜಾಸ್ತಿ ಆಗಿ ಇವಾಗ ಒಂದೇನೋ ಒಂದು ಕ್ರಿಕೆಟ್ ಆ ಮಟ್ಟಿನ ಹುರುಪನ್ನು ಕಳ್ಕೊತಾ ಇದೆಯಾ? ಸಬ್ ಕಾಂಟಿನೆಂಟ್ ಆಚೆ ಹೋದರೆ ಡೊಮೆಸ್ಟಿಕ್ ಕ್ರಿಕೆಟ್ ತುಂಬ ಕಡಿಮೆ ಇದೆ. ಈಗ ಆಸ್ಟ್ರೇಲಿಯಾ ಆಗಲಿ, ಇಂಗ್ಲೆಂಡ್ ಆಗಲಿ, ಅವ್ರದ್ದು ಕೌಂಟಿ ಕ್ರಿಕೆಟ್ ಇದೆ, ತುಂಬ ಬಿದೋಗಿದೆ. ಏನೇ ಇದ್ರು ತುಂಬ ಫ್ಯೂ ಎಲಿಟ್ ಇರ್ತಾರೆ, ಅವ್ರು ಮಾತ್ರ ಕ್ರಿಕೆಟಿಗೆ ಬರ್ತಾರೆ. ಬೇರೆಯವರೆಲ್ಲ ಬೇರೆ ಕರಿಯರ್ ಚೂಸ್ ಮಾಡ್ತಾರೆ, ಬೇರೆ ಸ್ಪೋರ್ಟ್ಸ್ಗೆ ಹೋಗ್ತಾರೆ. ಯಾಕಂದರೆ ರೆಮ್ಯುನರೇಷನ್ ಕಡಿಮೆ. ಇಂಡಿಯನ್ ಪ್ಲೇಯರ್ಸ್ಗೆ ಇರೋಷ್ಟು 10% ಕೂಡ ಅವ್ರಿಗೆ ರೆಮ್ಯುನರೇಷನ್ ಇರಲ್ಲ. ಆಸ್ಟ್ರೇಲಿಯಾ ಆಗಲಿ, ನ್ಯೂಜಿಲೆಂಡ್ ಆಗಲಿ, ಸೌತ್ ಆಫ್ರಿಕಾ ಆಗಲಿ. ಸೊ ಮೋಸ್ಟ್ಲಿ ಇವಾಗ ICC ಅವರು USA ಟೂರ್ನಮೆಂಟ್ ಇಟ್ಟು ಟ್ರೆಂಡ್ನ ಚೇಂಜ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಒಳ್ಳೇದಾಗಲಿ. ಓಕೆ. ಆ್ಯಂಡ್ ಒನ್ ಮೋರ್ ಕ್ವಶನ್ ಸರ್, ಇವತ್ತು ಟಾಸ್ ಗೆಲ್ಲೋದು ಇಂಡಿಯಾಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಏನಂದರೆ, ಒಂದು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ಟಾರ್ಗೆಟ್ ಇಟ್ಬಿಟ್ರೆ ಪ್ರೆಷರ್ ಬಿಲ್ಡ್ ಮಾಡ್ಬೋದು. ಪಾಕಿಸ್ತಾನ ಅವರು ಅಬ್ಸರ್ವ್ ಮಾಡ್ದಂಗೆ ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಒಂದು ಒಳ್ಳೆ ಟಾರ್ಗೆಟ್ ಇಟ್ಬಿಟ್ಟು ಸ್ಟಾರ್ಟಿಂಗ್ ಪವರ್ ಪ್ಲೇಲಿ 1 ವಿಕೆಟ್ 2 ವಿಕೆಟ್ ತೆಗೆದುಬಿಟ್ರೆ ಅವರು ಕುಗ್ಗೋಗ್ತಾರೆ. ಇಡೀ ಜಗತ್ತ ಎದುರು ನೋಡ್ತಿರುವಂಥ ರಣರೋಚಕ ಪಂದ್ಯ ಇವತ್ತು. ಇವತ್ತಿನ ಮ್ಯಾಚ್ ಹೇಗಿರ್ಬೋದು? ಇಂಡಿಯಾ ಗೆಲ್ಲುತ್ತಾ ಸರ್? 100% ಇಂಡಿಯಾನ ಗೆಲ್ಲುತ್ತೆ. ಇಂಡಿಯನ್ ಟೀಮ್ ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ. ಮೊನ್ನೆ ಪಾಕಿಸ್ತಾನ ಅವರು USA ಮೇಲೆ ಆಡಿದ್ದು ನೋಡಿದೆ. ನನಗೇನು ಅಷ್ಟೇನು ಚೆನ್ನಾಗಿ ಆಡಲಿಲ್ಲ ಅವರು. 100% ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಚೆನ್ನಾಗೂ ಇರುತ್ತೆ. ಇವತ್ತು ನಾವು ಗೆದ್ದೇ ಗೆಲ್ತೀವಿ. ವಿರಾಟ್ ಕೊಹ್ಲಿ ಆಗಲಿ, ರೋಹಿತ್ ಶರ್ಮಾ ಆಗಲಿ, ಎಲ್ಲ ಫಾರ್ಮಲ್ ಇದ್ದಾರೆ, ಚೆನ್ನಾಗಿ ಆಡ್ತಾರೆ, ಗೆಲ್ತೀವಿ. ವಿ ಆರ್ ವೇಟಿಂಗ್ ಲಾಂಗ್ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ನೋಡ್ತಾ ಇದ್ದೀವಿ. ಯಾಕಂದರೆ ಪಾಕಿಸ್ತಾನ್ ಜೊತೆ ಇಂಡಿಯಾ ಮ್ಯಾಚ್ ಇದ್ರೆ ಇಂಡಿಯನ್ ಟೀಮು ಮೈ ಚಳಿಯನ್ನು ಬಿಟ್ಟು ಆಡ್ತಾರೆ, ಭರ್ಜರಿಯಾಗಿ ಪ್ರದರ್ಶನವನ್ನು ಕೊಡ್ತಾರೆ. ಇದೊಂದು ಮಾತಿದೆ, ನಿಮ್ಗೇನು ಅನಿಸುತ್ತೆ ಇವತ್ತು? 100% ಅವರು ಸಹ ಇಂಡಿಯಾ ಮೇಲೆ ಅಂದರೆ ಭರ್ಜರಿಯಾಗಿ ಆಡ್ತಾರೆ. ಅವ್ರ ಬೌಲಿಂಗ್ ಚೆನ್ನಾಗಿದೆ ನಮಗಿಂತ ಅನ್ಸುತ್ತೆ. ಫಾಸ್ಟ್ ಬೌಲರ್ ಚೆನ್ನಾಗಿದ್ದಾರೆ. ಬಟ್ ನಮ್ಮ ಬ್ಯಾಟಿಂಗು ತುಂಬ ಚೆನ್ನಾಗಿದೆ ಕಂಪೇರ್ಡ್ ಟು ಪಾಕಿಸ್ತಾನ್. ಪ್ರೊಫೆಷ್ನಲ್ ಬ್ಯಾಟ್ಸ್ಮನ್ಸ್ ಇದ್ದಾರೆ. 100% ಇಂಡಿಯಾ ಇಸ್ ಸ್ಟ್ರಾಂಗರ್ ದೆನ್ ಪಾಕಿಸ್ತಾನ ಅನ್ಸುತ್ತೆ ನನಗೆ. ಆ ಪಿಚ್ ಎಲ್ಲ ಆಸ್ಟ್ರೇಲಿಯನ್ ಪಿಚ್ಚಸ್ ಬೌನ್ಸಿ ಆಗಿ ನೀವೇ ನೋಡಿದ್ರೆ ಆವ್ರೇಜ್ ಸ್ಕೋರು 120ಗೂ ಫೈಟ್ ಮಾಡ್ಬೋದು, ಆ ಥರ ಇದೆ. ಸೊ ಇಬ್ರಿಗೂ ಇದಿದೆ. ಏನಂದರೆ ಪಾಕಿಸ್ತಾನ್ ಫೀಲ್ಡಿಂಗ್ ಈ ನಡುವೆ ಸ್ವಲ್ಪ ಅದರಿಂದನೇ ಅವ್ರು ಸೋತಿದ್ದು ಫಸ್ಟ್ ಮ್ಯಾಚು. ಅದರಲ್ಲಿ ನೋಡಬೇಕು, ಅದರಲ್ಲಿ ಯಾರು ಹೆಚ್ಚು ಕಡಿಮೆ ಮಾಡ್ತಾರೋ ಅದೂ ಡಿಫ್ರೆನ್ಸ್ ಆಗುತ್ತೆ. ಸೊ ನೋಡಬೇಕು. ಅವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾವು ಬರೀ IPL ಆಡಿದ್ದೀವಿ, ಗುಂಪಾಗಿ ಆಡಿದ್ದು ಜಸ್ಟ್ ಇವಾಗ ಈ ಟೂರ್ನಮೆಂಟಲ್ಲಿ ಮಾತ್ರ. ಸೊ 50-50 ಅಂತಲೇ ಹೇಳ್ತೀನಿ. ಬಟ್ ಸ್ಲೈಟ್ ಅಡ್ವಾಂಟೇಜು ಇಂಡಿಯಾಗಿದೆ. ನೋಡೋಣ ಹೇಗಾಗುತ್ತೆ ಸರ್. ಇವತ್ತಿನ ಮ್ಯಾಚಲ್ಲಿ ಯಾವ ರೀತಿ ಪಾಕಿಸ್ತಾನ ಪೈಪೋಟಿಯನ್ನು ಕೊಡ್ಬೋದು, ನಿಮ್ಗೇನು ಅನ್ಸುತ್ತೆ? ಸರ್, ಪಾಕಿಸ್ತಾನ ಇಂಡಿಯಾ ಪೈಪೋಟಿ ಅನ್ನೋದು ಕನಸಿನ ಮಾತೆ, ನಿಜ ಹೇಳಬೇಕು ಅಂದರೆ. ಯಾಕಂದರೆ ಈಗ ಆಲ್ರೆಡಿ ಅವರು ಇವಾಗ ಬಂದಿರೋ USA ಮೇಲೆ ಕೂಡ ಸೋತೋಗಿದ್ದಾರೆ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಏನಾದರೂ ಆಡಿಲ್ಲ ಅಂತಂದ್ರೂ ನಮಗೆ ತೊಂದರೆ ಇಲ್ಲ. ಕನ್ಫರ್ಮ್ ಪ್ರತಿ ವರ್ಲ್ಡ್ ಕಪ್ಪಲ್ಲೂ ಹೊಡೆದಿದ್ದೀವಿ, ಈ ಕಪ್ಪಲ್ಲಿ ಹೀನಾಯವಾಗಿ ಹೊಡಿತೀವಿ. ಓಕೆ ಸರ್. ಏನು ಒನ್ ಮೋರ್ ಥಿಂಗ್, ಪಾಕಿಸ್ತಾನ ಏನು ಕ್ರಿಕೆಟ್ ತಂಡ ಇದೆ ಈ ಬಾರಿ ಮಿಲಿಟರಿ ಟ್ರೈನಿಂಗ್ ಎಲ್ಲ ತೊಗೊಂಡು ಭರ್ಜರಿಯಾಗಿ ರೆಡಿ ಆಗಿದ್ದಾರೆ ವರ್ಲ್ಡ್ ಕಪ್ಗೆ. ಏನಾದರೂ ವರ್ಕೌಟ್ ಆಗುತ್ತಾ ಅದು? ಸರ್, ಅವರು ಕ್ರಿಕೆಟ್ ಆಡೋಕ್ಕೆ ತೊಗೊಂಡ್ರಾ ಅಥವಾ ಇನ್ನೇನಕ್ಕೆ ತೊಗೊಂಡ್ರಾ ಅನ್ನೋದು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ ಏನು ವರ್ಕೌಟ್ ಆಗ್ತಿದೆ ಅನ್ನೋ ಗೊತ್ತಿಲ್ಲ. ಇವತ್ತಿನ ಮ್ಯಾಚಲ್ಲಿ ಆಡಿ ಅವ್ರನ್ನ ನೋಡಿ, ಅವ್ರ ಪ್ಲೇಯರ್ಸ್ ಹೆಂಗೆ ಆಡ್ತಾರೆ ನೋಡಿಬಿಟ್ಟು ಮುಂದಿನ ಮಾತಾಡಬೇಕಷ್ಟೇ. ಓಕೆ. ಮಿಲ್ಟ್ರಿ ತೊಗೊಂಡಿದ್ದವರು ಬ್ಯಾಟ್ ಹಿಡಿಯೋಕ್ಕೆ ಇಟ್ಸ್ ಅ ಕ್ವಶನ್ ಮಾರ್ಕ್. ಸೊ ಅದರಲ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ ನಮ್ಗೆ ಐಡಿಯಾ ಇಲ್ಲ. ನೋಡೋಣ ಇವತ್ತು ಹೆಂಗೆ ಆಡ್ತಾರೆ ಅಂತ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಟಾಸ್ ಗೆದ್ದವರೇ ಬಾಸ್ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಟಾಸ್ ಗೆಲ್ಲೋದು ಇಂಡಿಯಾಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿದೆಯಾ? ಏನು ಅನ್ಸುತ್ತೆ ಇದ್ರ ಬಗ್ಗೆ? ಸರ್, ನಮ್ಮಲ್ಲಿ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅದು ಒಂದು ಲಕ್ ಫ್ಯಾಕ್ಟರ್ ಅಂತಲೂ ಹೇಳ್ಬೋದು. ಇಲ್ಲದೇ ಇದ್ರೂ ನಾವು ಹೊಡೆದು ಬಿಸಾಕ್ತೀವಿ ಸರ್. ಹೇಳಿಲ್ವಾ, ಹಿಸ್ಟ್ರಿ ರಿಪೀಟ್ಸ್. ಎನಿ ಟೈಮ್ ವರ್ಲ್ಡ್ ಕಪ್ಪಲ್ಲಿ ಯಾವತ್ತೂ ಇಂಡಿಯಾ ಪಾಕಿಸ್ತಾನ ಮೇಲೆ ಸೋತಿಲ್ಲ. ಸೊ ದಟ್ ವಿಲ್ ಕಂಟಿನ್ಯೂ. ಲೆಗಸಿ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ. ಸೊ ವಿ ಹ್ಯಾವ್ ನೋ ಕ್ವಶನ್ಸ್ ಅಬೌಟ್ ಇಟ್. ಕಿಂಗ್ ಕೊಹ್ಲಿಯವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ಬೋದು? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಕ್ರಿಕೆಟ್ ಅಭಿಮಾನಿಯಾಗಿ? ಲಾಸ್ಟ್ ಇದರಲ್ಲಿ ನೋಡಿದ್ರು ಅವರೇ ಆಡಿ ಗೆಲ್ಸಿದ್ದು.
ಸೊ ಹೋಪ್ಫುಲಿ ಹಿ ವಿಲ್ ಕಂಟಿನ್ಯೂ ದ ಸೇಮ್ ಟ್ರೆಂಡ್. ಪ್ಲಸ್ ನಮ್ಮ RCBನಲ್ಲಿ ಅವ್ರಿಗೆ ಆಡಿರೋದು ನೋಡಿದ್ರೆ ಹಿ ಹ್ಯಾಸ್ ದ ಫ್ಲೋ. ಸೊ ವಿ ಹ್ಯಾವ್ ನೋ ಕ್ವೆಶನ್ ಅಬೌಟ್ ಇಟ್. ಹಿ ವಿಲ್ ಡೆಫಿನೆಟ್ಲಿ ಪರ್ಫಾರ್ಮ್ ವೆರಿ ವೆಲ್ ಟುಡೇ. ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿರುವಂತ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು. ಇಂಡಿಯಾ ಗೆಲ್ಲುತ್ತಾ ಪಕ್ಕ? 100% ಗೆಲ್ಲುತ್ತೆ. ಯಾರಿಲ್ಲ ಅಂದ್ರೆ ಆಬ್ವಿಯಸ್ಲಿ ಇವಾಗ ನಮ್ಮ ಟೀಮು ಅಷ್ಟೇ ಚೆನ್ನಾಗಿದೆ. ಶಿವಮ್ ದುಬೆ ಒಬ್ಬ ಚೆನ್ನಾಗಿ ಆಡಿದ್ರೆ ಸಾಕು. ಆ ಪಿಚ್ಚೇ ಭಯ ಆಗ್ತಾ ಇರೋದು ನಮಗೆ, ಏನು ಹೆಂಗೆ ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಅದು ಬೇರೆ, ಅದು ಜಾಸ್ತಿ ಟರ್ನ್ ಆಗ್ತಾ ಇದೆ. ಮೋಸ್ಟ್ ಫೇವರಬಲ್ ಆಗೋದು ಸೀಮ್ಗೆ ಅನಿಸುತ್ತೆ, ಸೀಮ್ ಬೌಲಿಂಗೇನೆ. ಮತ್ತು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಟಾಸ್ ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ಇವತ್ತು. ಆಬ್ವಿಯಸ್ಲಿ ನಾವು ಬೌಲಿಂಗ್ ತೊಗೊಂಡೆ ಗೆಲ್ಬೇಕು ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಇಯರ್ ಥರ ಒಂದು ಥ್ರಿಲ್ಲರ್ ಮ್ಯಾಚ್ ಆಗಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಚೇಸಿಂಗಲ್ಲಿ ವಿರಾಟ್ ಅವರು ಫೇಮಸ್ ಆಗಿದ್ದಾರೆ. ಸೊ ನಾವು ಬೌಲಿಂಗ್ಗೆ ತೊಗೊಬೇಕು ಅನಿಸುತ್ತೆ. ಹೌದು, 100%. ಆ್ಯಂಡ್ ಪಾಕಿಸ್ತಾನ ಕೂಡ ಈ ಬಾರಿ ಅದ್ಭುತವಾಗಿ ಪ್ರದರ್ಶನ ಕೊಡಬೇಕು ಅಂತ ಮಿಲಿಟರಿ ಟ್ರೈನಿಂಗ್ ಎಲ್ಲ ತೊಗೊಂಡಿತ್ತು. ಆದರೆ USA ಜೊತೆ ಯಾವ ರೀತಿಯಾಗಿ ಸೋತಿದೆ ಅಂತ ಎಲ್ಲರೂ ನೋಡಿದ್ದಾರೆ. ಇವತ್ತೇನಾದರೂ ಪೈಪೋಟಿನ ಕೊಡ್ತಾರಾ? ಒನ್ ಮ್ಯಾಚ್ ಕಾಂಟ್ ಡಿಸೈಡ್ ದೇರ್ ಫ್ಯೂಚರ್. ಹಂಗೇನೆ ಅವರು ಲಾಸ್ಟ್ ಮ್ಯಾಚ್ ಹತ್ತವ್ರೆ, ಈ ಮ್ಯಾಚ್ ಚೆನ್ನಾಗಿ ಆಡ್ಬೋದು, ಹೇಳೋಕ್ಕಾಗಲ್ಲ. ನಮಗೇನಂದರೆ ನೋಡೋರಿಗೆ 100% ಅವರು ಕೊಟ್ಟು ನಾವು ಕೊಟ್ಟು ಕೊನೆಯಲ್ಲಿ ನಾವೇ ಗೆಲ್ಲಬೇಕು ಅಂತಿರುತ್ತೆ. ಸೊ ಅವರು ಚೆನ್ನಾಗಾಡಲಿ ಅಂತ ಹೇಳ್ತೀನಿ. ಅದ್ರ ಮೇಲೆ ನಾವು ಚೆನ್ನಾಗಿ ನಾವು ಗೆಲ್ಲಬೇಕು, ಆ ಥರ. ಇನ್ನೊಂದು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತ ಬಂದರೆ ಕೇವಲ ಒಂದು ಕ್ರಿಕೆಟ್ಗೆ ಸೀಮಿತ ಆಗಿರಲ್ಲ, ಒಂದು ರೀತಿಯಾಗಿ ಹೈ ವೋಲ್ಟೇಜ್ ಆಗಿ ವಾರ್ ರೀತಿಯಾಗಿರುತ್ತೆ. ಇಂಡಿಯಾ ಗೆಲ್ಲೇಬೇಕು ಅಂತ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಏನಿಲ್ಲ, ಪಾಕಿಸ್ತಾನ ಸೋತ ಮೇಲೆ ನಮ್ಮ ಹತ್ರನೇ ಎಷ್ಟೋ ಜನ TV ಹೊಡೆದಾಕ್ತಾರೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನೇನು ಇಲ್ಲ, 100% ಗೆಲ್ತಾರೆ, ನಾವು ಗೆದ್ದೇ ಗೆಲ್ತೀವಿ. ಇವಿಷ್ಟು ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಿರುವಂತ ಮಾತು. ಇವತ್ತು ಪಾಕಿಸ್ತಾನಕ್ಕೆ ಭಾರತ ನೀರು ಕುಡಿಸುತ್ತೆ. ಏನು ಈ ಒಂದು ಪಿಚ್ ಭಾರತಕ್ಕೆ ವರ್ಕೌಟ್ ಆಗುತ್ತೆ. ಕಿಂಗ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಅಂತೂ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಅಂತ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಿದ್ದಾರೆ. ಕ್ಯಾಮೆರಾ ಪರ್ಸನ್ ಪವನ್ ಜೊತೆ ಅಖಿಲೇಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.